ವಿಷ್ಣುವರ್ಧನ್ ಅವ್ರ ಜೊತೆ ಏನಾದ್ರು ಮೆಮೊರೇಬಲ್ ಒಂದು ಘಟನೆ ನೆನಪು ಮಾಡ್ಕೋಬೋದು ಸರ್? ಅವ್ರ ಜೊತೆಲಿ ಮೆಮೊರಬಲ್ ಅಂದರೆ ದೊಡ್ಡವರು ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಅಂಬರೀಷ್ ಅವರು ದೊಡ್ಡವ್ರನ್ನ ಭೇಟಿ ಮಾಡೋದಕ್ಕೆ ಅಂತೇಳಿ ಕರ್ಕೊಂಡು ಹೋದೆ. ಅವರು ರಾಮನಗರದ ಸೀಟ್ ವೆಕೇಟ್ ಆಗಿತ್ತು. ಸೇಮ್ ಫ್ಲೈಟಲ್ಲಿ ವಿಷ್ಣುವರ್ಧನ್ ಅವರು ಬಂದರು. ಅವರು ಹಿಮಾಲಯಕ್ಕೇನೋ ಹೋಗ್ತಾಯಿದ್ರು. 3 ಜನ ಪ್ರೈಮ್ ಮಿನಿಸ್ಟರ್ ಹೌಸಲ್ಲಿ ಮಧ್ಯಾಹ್ನ ಊಟ ಮಾಡಿ ವಿಷ್ಣುವರ್ಧನ್ ಅವರು 4:15ಗೆ ಅವ್ರು ಹಿಮಾಲಯಕ್ಕೆ ಹೋದರು. ದೊಡ್ಡವರು ದೇವೇಗೌಡರ ಜೊತೆಯಲ್ಲಿ ಸ್ಪೆಷಲ್ ಫ್ಲೈಟಲ್ಲಿ ಪ್ರೈಮ್ ಮಿನಿಸ್ಟರ್ ಫ್ಲೈಟಲ್ಲೇ ಅಂಬರೀಷ್ ಅವರು, ನಾನು, ದೇವೇಗೌಡರು 3 ಜನ ಬಾಂಬೆಗೆ, ಅವ್ರು ದೇವೇಗೌಡರು ಬಾಂಬೆನಲ್ಲಿ ಒಂದು ಕಾರ್ಯಕ್ರಮ, 3 ಜನ ಒಟ್ಟಿಗೆ ಫ್ಲೈ ಮಾಡಿದ್ರು. ಫ್ಲೈಟಲ್ಲಿ ದೇವೇಗೌಡರು ಒಂದು ಮಾತು ಹೇಳಿದ್ರು ಅಂಬರೀಷ್ ಅವರಿಗೆ, ನೋಡಪ್ಪ, ನಮ್ಮ ಸಮಾಜದಲ್ಲಿ ಸಿನಿಮಾ ರಂಗದಲ್ಲಿ ಬೆಳೆದಿದೆಯಾ, ನಾನು ನಿನ್ನನ್ನು ರಾಜಕೀಯಕ್ಕೆ ಬಾ ಅಂತೇಳಿ ಒತ್ತಾಯ ಹಾಕಲ್ಲ, ಬಟ್ ನೀನು ರಾಜಕಾರಣಕ್ಕೆ ಬರಲೇಬೇಕು ಅಂದರೆ ಸೀರಿಯಸ್ನೆಸ್ ಇರಬೇಕು. ಸೀರಿಯಸ್ಸಾಗಿ ನೀನು ರಾಜಕೀಯ ಮಾಡಿ ಕೆಲಸ ಮಾಡ್ತೀನಿ ಅಂದರೆ ನಂದೇನು ಅಬ್ಜೆಕ್ಷನ್ ಇಲ್ಲಪ್ಪ, ನೀನು ನಿಲ್ಲದ್ದರೆ ರಾಮನಗರದಲ್ಲಿ ಕಂಟೆಸ್ಟ್ ಮಾಡ್ಕೊ ಅಂತ ಹೇಳಿದ್ರು. ರಾಮನಗರದಲ್ಲಿ ಅವ್ರು ನಿಲ್ಲಿಸ್ತಕ್ಕಂಥದ್ದಕ್ಕೆ ಮೊದಲು ಎಲ್ಲ ಒಪ್ಪಿಗೆ ಕೊಟ್ಬಿಟ್ರು. ಮಾರನೇ ದಿವಸ ಬಂದರು, ನೋ ಇಲ್ಲ ಅಂಬರೀಷ್ ಅವ್ರು ನಮಗೆ ಸರಿಯಾಗಲ್ಲ ನಿಲ್ಲಿಸೋದು, ನಾವು ಲೋಕಲ್ನವೇ ಕೊಡಬೇಕು ಅಂತ ಶುರುವಾಯಿತು. ನಾನು ನಮ್ಮ ಲೀಡ್ರ್ಗಳು ಒಂದೇ ಮಾತು ಹೇಳಿದೆ, ನೋಡಿ, ಎಲ್ಲರೂ ನೀವು ಒಪ್ಪಿಗೆ ಕೊಟ್ಟು ಅಂಬರೀಷನ್ನು ನಿಲ್ಲಿಸಬೇಕು ಅಂತ ನೆನ್ನೆ ದಿನ ತೀರ್ಮಾನ ಕೊಟ್ಟಿದ್ವಿ. ನೀವು ಈಗ ಬೇಡ ಅಂದರೆ ನನಗೂ ಕಾಂಗ್ರೆಸ್ಗೂ ವ್ಯತ್ಯಾಸ ಏನಾಯಿತು? ಅವತ್ತು ಅಲ್ಲಿ ಬಿ ಫಾರಮ್ ಕೊಟ್ಟು ಮೋಸ ಮಾಡಿದ್ರು. ಈಗ ನಾನಿಲ್ಲಿ ನೀವೇ ಕ್ಯಾಂಡಿಡೇಟ್ ಅಂತ ಹೇಳಿ ಈಗ ಬೇಡ ಅಂದರೆ ನನಗೂ ಕಾಂಗ್ರೆಸ್ಸು ವ್ಯತ್ಯಾಸ ಏನಾಗುತ್ತೆ? ನಥಿಂಗ್ ಡೂಯಿಂಗ್. ನಾನು ತೀರ್ಮಾನ ನೀವು ಮೊನ್ನೆ ಕೊಟ್ಟಿದ್ದೀರಿ, ಅದ್ರ ಪ್ರಕಾರ ಅವರಿಗೆ ಟಿಕೆಟ್ ಕೊಡೋದು ಅಂತೇಳಿ ಗೊತ್ತಾಗಿ ಟಿಕೆಟ್ ಕೊಡಿಸ್ಬಿಟ್ಟೆ. ಬಟ್ ನನ್ನ ಪ್ರಾಬ್ಲಮ್ ಏನಾಯಿತು, ಅವ್ರ ಚುನಾವಣೆ ಕ್ಯಾಂಪೇನಿಗೆ 2 ಗಂಟೆ ಆದರೂ ಗೊತ್ತಿರಲಿಲ್ಲ. 4 ಗಂಟೆಗೆ ಹಳ್ಳಿಲಿ ಜನ ಕಾಯ್ತಾ ಇರೋರು, 4 ಗಂಟೆಗೆ ಇವರು ಕೇಳದೆ ಹೋಗ್ಬಿಡೋದು. ಚುನಾವಣೆ ನಡೆಸೋಕ್ಕಾಗಲಿಲ್ಲ ನನಗೆ. ಅದ್ರ ಜೊತೆಗೆ ನಮ್ಮಲ್ಲೇ ಇದ್ದಂಥ ಕೆಲವು ನಾಯಕರು, ಮಂತ್ರಿಗಳು, ಅವನ ಮನೇಲಿ ಡಾಬರ್ ಮೇಲೆ ನಾಯಿಗಳು ಇಟ್ಕೊಂಡವನೇ, ನೀವು ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗೋಕ್ಕಾಗಲ್ಲ, ಗೇಟ್ ಹತ್ರಕ್ಕೆ ಹೋಗೋಕ್ಕಾಗಲ್ಲ, ಈ ಥರ ನೀವು ಓಟಾಗಿ ನಮ್ಮ ಪಕ್ಷದವರೇ ಒಳಗಡೆ ಇಂಟರ್ನಲ್ಲಿ ಬ್ಯಾಕ್ ಸ್ಟ್ಯಾಪ್ ಮಾಡ್ತಾಯಿದ್ರು, ಹಳ್ಳಿಗಳಲ್ಲಿ ಸ್ಪ್ರೆಡ್ ಮಾಡ್ತಾ ಹೋದರು. ಹಲವಾರು ರೀತಿಯಲ್ಲಿ ನಮ್ಮಲ್ಲೇ ಬ್ಯಾಕ್ ಸ್ಟ್ಯಾಪ್ ಮಾಡಿದ್ರಿಂದ ಅವತ್ತು ಆ ಚುನಾವಣೆ ಸೋತು ನಾವು. ಅದರ ಎಫೆಕ್ಟು ಅಂಬರೀಷ್ ಅವರಿಗೆ ಸ್ವಲ್ಪ ಪಾಠ ಕಲಿತು. ಆಗ ಮಂಡ್ಯದಲ್ಲಿ 24 ಗಂಟೆ ಕೆಲಸ ಮಾಡೋದು, ರಾತ್ರಿಯೆಲ್ಲ ಅವ್ರ ಕಾಲಿಗೆ ರಕ್ತ ಬರೋವಷ್ಟು ಓಡಾಟ ನಡೆಸಿದ್ರು ಬರೀ ಕಾಲಿನಲ್ಲಿ. ಇಲ್ಲಾದಂಥ ಸೋಲಿನ ಎಕ್ಸ್ಪೀರಿಯನ್ಸಲ್ಲಿ ಪಾಠದಿಂದ. ಕುಮಾರಸ್ವಾಮಿ ಅವರು ಜೀವನಕ್ಕೆ ಏನೂ ಮಾಡ್ತಾ ಇಲ್ಲ ಅಂತ ನಿಮ್ಮ ಫ್ಯಾಮಿಲಿಯವರು ನಿಮ್ಮನ್ನು ಕಿಂಡಲ್ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ 1989 ದೇವೇಗೌಡರು ಚುನಾವಣೆಯಲ್ಲಿ ಸೋಲ್ತಾರೆ. ಸೊ ಆ ಸೋಲನ್ನು ನೀವು ಚಾಲೆಂಜಿಂಗ್ ಆಗಿ ತಗೊಂಡು ಅವರನ್ನು ಗೆಲ್ಲಿಸಲೇಬೇಕು ಅನ್ನೋ ಹಠದಿಂದ ರಾಜಕೀಯಕ್ಕೆ ಎಂಟ್ರಿ ಕೊಡ್ತೀರಿ. 1983 ಪ್ರಥಮ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ, ನಾನೇ ಡ್ರೈವ್ ಮಾಡ್ತಿದ್ದೆ. ನಮ್ಮ NS ರಾಮಪ್ರಸಾದ್ ಅಂತೇಳಿ ಹೊಳೆನರಸೀಪುರದವರೇ, ಕನ್ನಡಪ್ರಭ ಪತ್ರಿಕಾ ವರದಿಗಾರರಿದ್ದರು. ಅವ್ರ ಮನೆಗೆ ಫಸ್ಟ್ ಹೋಗಿದ್ದು. ಅಲ್ಲಿ ಅವರು ಏನು ಹೇಳಿದ್ರು ಫಾದರಿಗೆ, ನೋಡಿ, ಇವತ್ತಿನ MLAಗಳು ಗೆದ್ದಿರ್ತಕ್ಕಂಥ ಸ್ಟ್ರಕ್ಚರಲ್ಲಿ BJP 18 ಸೀಟ್ ಗೆದ್ದಿದ್ದಾರೆ, ಮತ್ತಿನ ಕ್ರಾಂತಿ ರಂಗದಿಂದ ಅವರೊಂದು ಸ್ವಲ್ಪ ಸೀಟ್ ಗೆದ್ದಿರೋದು, ಇಲ್ಲಿ ಫ್ರ್ಯಾಕ್ಚರ್ ವರ್ಡಿಕ್ಟ್ ಇದೆ. ಅಲ್ಲಿ ಅವತ್ತು ನಮ್ಮಲ್ಲಿ ಗೆದ್ದಂಥವರಲ್ಲಿ ಸುಮಾರು 55-60 ಜನದವರೆಗೆ ದೇವೇಗೌಡರು ಮುಖ್ಯಮಂತ್ರಿ ಆಗಬೇಕು ಅಂತ 83ರಲ್ಲಿ ಅವರೊಂದು ಮಾತು ಹೇಳಿದರು, ರಾಮಪ್ರಸಾದ್ ಅವರು, ಈಗ ನೀವು ಮುಖ್ಯಮಂತ್ರಿ ಆದರೂ ಇದು ಟೆಂಪ್ರರಿ ಪೀರಿಯಡ್ಡು, ಮತ್ತು ಈ ಸರ್ಕಾರ ಎನಿ ಮೂಮೆಂಟ್ ಬಿದ್ದೋಗ್ಬೋದು. ಅದರಿಂದ ನನಗನ್ಸೋದು ನೀವು ಆಗೋದಕ್ಕಿಂತ ರಾಮಕೃಷ್ಣ ಹೆಗಡೆ ಅವ್ರಿಗೂ ಯಾರಿಗಾದ್ರೂ ಒಂದು ಚಾನ್ಸ್ ಕೊಡೋದು ಒಳ್ಳೆಯದು ಅಂತ. ಇವೆಲ್ಲ ಆದಮೇಲೆ ದೇವೇಗೌಡರು ರಾಮಕೃಷ್ಣ ಹೆಗಡೆ ಪರವಾಗಿ ನಿಲ್ಲೋದು ಅಂತ ತೀರ್ಮಾನ ಮಾಡೋದು. ಇಲ್ಲಿ 83ರಿಂದ 89ವರೆಗೆ ನಡೀತಲ್ಲ ಘಟನೆ. ಈ ರಾಜ್ಯದ ಜನತೆಗೆ ಭಾಳ ಜನಕ್ಕೆ ಗೊತ್ತಿಲ್ಲ. ನಾನಾದರೂ ಏನಾದರೂ ಒಂದು ಘಟನೆ ನಡೆದರೆ ತಕ್ಷಣ ಜನಗಳ ಮುಂದೆ ಹೇಳ್ಬಿಡ್ತೀನಿ. ಆದರೆ ದೇವೇಗೌಡರು ಆ ರೀತಿ ಬರಲಿಲ್ಲ. ಅವರೇ ನುಂಗ್ಕೊಂಬಂದರು ಎಲ್ಲ. ಅವ್ರ ಜೀವನದಲ್ಲಿ ರಾಜಕಾರಣದಲ್ಲಿ ನಡೆದಂಥ ಹಲವಾರು ಬೆಳವಣಿಗೆಗಳನ್ನು ಅವರೇ ನುಂಗಿದ್ದಾರೆ, ಜನಗಳ ಮುಂದೆ ಇಡಲಿಲ್ಲ. ಅದರಿಂದ ಭಾಳ ಜನ ಅವ್ರನ್ನ ಖಳನಾಯಕನ ಮಾಡಿದ್ರು.
ಸರ್, ಈ ನಿಮ್ಮ ರಾಜಕೀಯ ಜರ್ನಿ ಕುರಿತು ನಿಮ್ಮ ಕುಟುಂಬದ ಕೆಲವು ಸದಸ್ಯರು ಕೂಡ ಮಾತಾಡಿದ್ದಾರೆ. ಅದೊಂದು ವಿಟಿ ನೋಡೋಣ ಪ್ಲೀಸ್. ಇವತ್ತು ರಾಜ್ಯದಲ್ಲಿ ಅವ್ರದ್ದೇ ಆದಂಥ ಒಂದು ಹೆಸರನ್ನು ಮಾಡಿದ್ದಾರೆ ಅಂದರೆ ತಪ್ಪಾಗಲಾರ್ದು. ಈ ರಾಜ್ಯದಲ್ಲಿ ಬಡವರ ಬಗ್ಗೆ ಕರುಣೆಯಿಂದ ನೋಡುವಂಥ ಯಾರು ಮುಖ್ಯಮಂತ್ರಿ ಇದ್ದರೆ ಅದು ಕುಮಾರಸ್ವಾಮಿ ಅಂತ ಹೇಳಬೇಕಾಗುತ್ತೆ. ಅವರು ಗ್ರಾಮವಾಸ ಮಾಡೋದ್ರಲ್ಲಿರ್ಬೋದು, ಕೆಲವನ್ನ ಸ್ಪಾಟಲ್ಲೇ ಡಿಸಿಷನ್ ತಗೊಳ್ಳೋವಂಥ ಒಬ್ಬ ಮುಖ್ಯಮಂತ್ರಿ. ಮತ್ತು ರೈತರು ಸಾಲ ಮನ್ನಾ ಮಾಡೋದಿರ್ಬೋದು, ಆಮೇಲೆ ಯಾರೇ ಕಷ್ಟ ಬಂದಾಗ ಅದನ್ನು ಏನೇ ತೊಂದರೆ ಇದ್ದು ಅವ್ರ ಕೈಲಿ ಏನಾರು ಸಾಲ ಪಾಲ ಮಾಡ್ಯಾರು ಆ ಕಷ್ಟನ ಯಾರು ಬಡವರು ಬಂದಾಗ ಶಿಕ್ಷಣಕ್ಕೆ ದುಡ್ಡಿಲ್ಲ ಅಂತ ಬಂದಾಗಿರ್ಬೋದು, ಅಥವಾ ಬಡವ್ರ ಬಗ್ಗೆ ಅವ್ರಿಗೆ ದಿನಕ್ಕೆ ಸಾವಿರಾರು ಜನ ಬರ್ತಾರೆ. ಅದನ್ನು ತಾಳ್ಮೆಯಿಂದ ಅವ್ರನ್ನೆಲ್ಲ ಕೂರಿಸಿ ಮಾತಾಡೋವಂಥ ಒಂದು ಶಕ್ತಿನ ದೇವ್ರು ಕೊಟ್ಟಿದ್ದಾರೆ. ನನ್ನ ತಮ್ಮ ಅಂತ ಹೇಳ್ತಾ ಇಲ್ಲ, ನಾನು ಅದನ್ನು ಆ ಗುಣನ ನಾವು ಮೆಚ್ಚಬೇಕಾಗುತ್ತೆ. ಅದರಿಂದ ಆತನಿಗೆ ದೇವ್ರು ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು ಈ ರಾಜ್ಯದಲ್ಲಿ ಇನ್ನೂ ಬಡವ್ರ ಕೆಲಸ ಮಾಡುವಂಥ ಅವಕಾಶ ಕೊಡಲಿ ದೇವ್ರನ್ನಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಕುಮಾರಸ್ವಾಮಿಯವರು ಬಹಳ ಭಾವನಾತ್ಮಕವಾದಂಥ ಮನುಷ್ಯ. ಅವರು ಸ್ವಾಭಿಮಾನ ತುಂಬ ಜಾಸ್ತಿ, ಮೊದಲಿಂದನೂ ಅಷ್ಟೇ. ಬಹುಶಃ ಈ ಸ್ವಾಭಿಮಾನದಿಂದಲೇ ಸ್ವಲ್ಪ ಸಮಸ್ಯೆ ಆಗಿರ್ಬೋದು ಈಗ ಅವ್ರಿಗೆ. ಭಾರಿ ಸಾಧು ಮನುಷ್ಯ ಅಂತ ಮನೆಯಲ್ಲಿ ಬಹಳ ಸಾಧು ಮನುಷ್ಯ ಅಂದರೆ ಇವರೇ ಜಾಸ್ತಿ. ಬಟ್ ಅವ್ರಿಗೆ ಇದೆ, ಒಳ್ಳೇದು ಮಾಡಬೇಕು, ನಾನು ಜನರಿಗೆ ಒಳ್ಳೇದು ಮಾಡಬೇಕು, ಬದಲಾವಣೆ ಮಾಡಬೇಕು. ಈ ವ್ಯವಸ್ಥೆ ಅಂದರೆ ಈಗ ವ್ಯವಸ್ಥೆ ಅಡ್ಡದಾರಿ ಹಿಡ್ದಿದೆಯಲ್ಲ, ಅದನ್ನು ಮೆಟ್ಟಿ ನಿಂತು ನಾನು ಒಳ್ಳೆ ಕೆಲಸ ಮಾಡಬೇಕು ಜನರಿಗೆ ಅನ್ನೋದಿದೆ. ಬಟ್ ಅದಕ್ಕೆ ಅವಕಾಶ ಕೂಡ ಸಿಗಬೇಕಲ್ಲ, ಅವಕಾಶ ಸಿಗಬೇಕು. ಅಂದರೆ ಒಂದು ಡಿಫ್ರೆಂಟ್ ಟೈಪ್ ಆಫ್ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು ಅಂತ ಆ ಥರ ಇದೆ. 20 ತಿಂಗಳಲ್ಲಿ ನಮ್ಮ ತಂದೆಯವರು ಮಾಡಿದಂಥ ಆಡಳಿತ ತಾವೆಲ್ಲರೂ ನೋಡಿದ್ದೀರಿ, ಮೆಚ್ಚುಗೆ ವ್ಯಕ್ತಪಡಿಸಿದ್ದೀರಿ. ಇವತ್ತು ನಿಮ್ಮ ಮನೆ ಮಗನ ಥರ ಕುಮಾರಣ್ಣ ಅವರು ನಿಮ್ಗಳ ಮಧ್ಯೆ ಆ 20 ತಿಂಗಳಲ್ಲಿ ಬಹುಶಃ ಆ ಮನುಷ್ಯ 2 ಗಂಟೆ 3 ಗಂಟೆ ಕಾಲಗಳು ಮಲಗಿದ್ರೆ ಹೆಚ್ಚೇನು. ನಿಮ್ಗಳಿಗೋಸ್ಕರ ಅವರ ಜೀವನನೇ ತ್ಯಾಗ ಇಡ್ಲಿಕ್ಕೆ ಅವರು ರೆಡಿ ಇದ್ದಾರೆ. ಕೊನೆಗೊಂದು ಫ್ಯಾಮಿಲಿ ಟ್ರೀ ತೋರಿಸಿದೆ ನಾನು. ಯಾಕೆಂತಂದರೆ, ಸೊ ನೀವು 4 ಜನ ಬ್ರದರು, 2 ಸಿಸ್ಟರು, ರಾಜಕೀಯದಲ್ಲಿರೋ 2 ಮಾತ್ರ. ಸೊ ಒಂದು ಆರೋಪ ಬರ್ತಾನೆ ಇರುತ್ತೆ, ಕುಟುಂಬ ರಾಜಕಾರಣ ಅಂದರೆ ದೇವೇಗೌಡರ ಫ್ಯಾಮಿಲಿ ಅಂತ. ಆ ಕಾರಣಕ್ಕೆ ಇದನ್ನು ನಾನು ತೋರಿಸಿದೆ. ಜೊತೆಗೆ ಒಂದು ರೇವಣ್ಣ ಅವ್ರು ಹೇಳಿಯೋದಾಗಿರ್ಬೋದು, ಡಾಕ್ಟರ್ ಮಂಜುನಾಥ್ ಅವ್ರು ಹೇಳಿಯೋದಾಗಿರ್ಬೋದು, ಎಲ್ಲರೂ ನಿಮ್ಮ ವ್ಯಕ್ತಿತ್ವ ಹೇಳಿದ್ರು ಏನೋ ಒಂದು ಮಾಡಬೇಕಂತಿದೆ ಇವರಿಗೆ. ಬಡವ್ರ ಬಗ್ಗೆ ತುಂಬ ಕಾಳಜಿ. ಜೊತೆಗೆ ಒಂದು ಸರಿ ನನಗೆ ಪೂರ್ಣ ಬಹುಮತ ಕೊಟ್ಟರೆ ಸೊ ಒಂದಿಷ್ಟು ಅಡ್ಮಿನಿಸ್ಟ್ರೇಟಿವ್ ಆಗಿ ದೊಡ್ಡ ಒಂದು ಸುಧಾರಣೆ ಮಾಡಬೇಕು, ಒಂದು ಇತಿಹಾಸ ನಂತರ ನೆನೆಸಬೇಕು, ಆ ಥರ ಒಂದು ಇತಿಹಾಸ ಸೃಷ್ಟಿ ಮಾಡಬೇಕು ಅನ್ನೋ ಭಾವನೆ ಇದೆ ಅವರಲ್ಲಿ, ಒಂದು ದೃಢ ಸಂಕಲ್ಪ ಇದೆ ಅನ್ನೋ ಮಾತು ಹೇಳಿದರು. ಸೊ ಇದನ್ನೆಲ್ಲ ಕೇಳಿದಾಗ ಏನು ಅನಿಸಿದೆ? ನಾನು ಬಂದಿದ್ದೆ ರಾಜಕೀಯದಲ್ಲಿ ಆಕಸ್ಮಿಕ. ಈ ಜೀವ ಅನ್ನೋದೇ ಆಕಸ್ಮಿಕ, ಹುಟ್ಟಿರೋದೇ ಆಕಸ್ಮಿಕ. ಈಗ ಏನೋ ಒಂದು ಬಂದಾಯಿತು ರಾಜಕೀಯಕ್ಕೆ. ರಾಜಕೀಯದಲ್ಲಿ ನಾವು 100% ಎಲ್ಲರನ್ನೂ ಮೆಚ್ಚಿಸ್ಲಿಕ್ಕೂ ಆಗಲ್ಲ, ಎಲ್ರಿಗೂ ಸಮಾಧಾನ ಮಾಡೋಕ್ಕೂ ಆಗಲ್ಲ. ಆದರೆ ನಮ್ಮ ಆತ್ಮಕ್ಕೆ ನಾವು ಉತ್ತರ ಕೊಟ್ಕೋಬೇಕು. ಆ ದೃಷ್ಟಿಯಿಂದ ನನಗೆ ಇಂಥ ಒಂದು ಅವಕಾಶ ಏನು ದೊರಕಿದೆ, ನಾಡಿನ ಜನತೆ ನಿಜಕ್ಕೂ ಮೆಚ್ಕೋತಾರೆ. ಒಳ್ಳೆ ಮುಖ್ಯಮಂತ್ರಿ ಅಂತಾರೆ. ಎಲ್ಲಿ ಹೋದ್ರೂ 3 ಗಂಟೆ 5 ಗಂಟೆ 6 ಗಂಟೆ ಕಾದು ನನಗೆ ಒಂದು ಗೌರವ ಕೊಡ್ತಾರೆ. ಆದರೆ ಇದು ಒಂದು ಚುನಾವಣೆ, ನಾನು ಅದಕ್ಕೆ ಹೇಳ್ತಾಯಿದ್ದೀನಿ, 5 ವರ್ಷದ ಸರ್ಕಾರ ಒಂದು ಬಾರಿ ಕೊಡಿ. ನಾನೇನು 10 ವರ್ಷ 20 ವರ್ಷ ಕೇಳಲ್ಲ. 5 ವರ್ಷದಲ್ಲಿ ನಿಮ್ಮ ಬದುಕು ಸರಿಪಡಿಸ್ಕೊಡದೇ ಇದ್ದರೆ ಪ್ರತಿ ಕುಟುಂಬದ್ದು. ನನಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. ನಾವು ಸರ್ಕಾರಗಳಿಗೆ ಎಲ್ಲರನ್ನೂ ನಾನು ದೋಷ ಕೊಡಲ್ಲ. ಅವರವ್ರದ್ದೇ ಆದಂಥ ರೀತಿಯಲ್ಲಿ ಒಂದು ದೇಶಕ್ಕೆ ಕೊಡುಗೆ ಕೊಡಬೇಕು ಅಂತ ಕೆಲಸ ಮಾಡಿದ್ದಾರೆ. ಆದರೆ ಯಾವ ನಿರೀಕ್ಷೆಯಿಂದ ಸ್ವಾತಂತ್ರ್ಯ ತಂದರು ಆ ನಿರೀಕ್ಷೆ ಇನ್ನೂ ನಾವು ರೀಚ್ ಆಗೋಕ್ಕಾಗಿಲ್ಲ. ಯಾವೊಂದು ಅಂಬೇಡ್ಕರ್ ಅವರು ಇವತ್ತು ಆ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಬೇಕಾದ್ರೆ ಈ ದೇಶದ ಪ್ರತಿ ಕುಟುಂಬ ಯಾವ ರೀತಿ ಇರಬೇಕು, ಯಾವ ರೀತಿ ಅವ್ರಿಗೆ ಬದುಕು ಕೊಡಬೇಕು ಅಂತಕ್ಕಂಥದ್ದನ್ನು ಆ ಕಾನ್ಸ್ಟಿಟ್ಯೂಷನಲ್ಲಿ ಹೇಳಿದ್ದಾರೆ. ಇದನ್ನು 5 ವರ್ಷದ ಸರ್ಕಾರ ಕ್ಲಿಯರ್ ಗೌರ್ಮೆಂಟ್ ಕೊಟ್ಟರೆ, ಏಕೆಂದರೆ ಅದು ಹೇಳಿದಾಗ ಅಯ್ಯೋ ಚುನಾವಣೆಯಲ್ಲಿ ಎಲ್ಲವನ್ನೂ ಹೇಳ್ತಾನೆ, ಚುನಾವಣೆ ಬಂದಾಗ ಹೇಳ್ತಾರೆ, ಈ ಮಾಡೋದು ಅಷ್ಟಲ್ಲೇ ಇದ್ದೆ ನೋಡ್ತಾ ಇದ್ದೀವಿ ಅಂತ ಸುಲಭವಾಗಿ ಮಾತನಾಡ್ಬಿಡ್ತಾರೆ. ಆದರೆ
ಇವತ್ತು ಹಲವಾರು ನಾಯಕರುಗಳು, ಹಲವಾರು ಸರ್ಕಾರಗಳು ಅವರವ್ರದ್ದೇ ಅಂತ ಕೆಲಸ ಮಾಡಿದ್ರು ಜನಗಳ ನಿರೀಕ್ಷೆ ತಲುಪೋಕ್ಕಾಗಿಲ್ಲ. 75 ವರ್ಷದವ್ರು ಈ ಬಡತನ ಅನ್ನೋದು ಹೋಗಲಾಡ್ಸೋಕ್ಕಾಗಿಲ್ಲ. ಇನ್ನೂ ಒಂದು ಮನೆಗಳು ಕಟ್ಟೋಕ್ಕಾಗಿಲ್ಲ, ಶೌಚಾಲಯ ಕಟ್ಟಿಲ್ಲ. ನಾನು ಪಕ್ಷ ಸಂಘಟನೆಗೆ ಅಂತೇಳಿ ರಾಮನಗರದಲ್ಲಿ ಮೊದಲನೇ ಬಾರಿಗೆ ನಾನು ಹೋದಾಗ ಭಾಳ ಜನ ಅಂದರು, ಇಲ್ಲೆಲ್ಲ ರಾಮನಗರದಲ್ಲಿ ದೇವ್ರನ್ನ ಮಗ ಬಂದವನೇ, ಇವನೇನೋ ಪಾರ್ಟಿ ಕಟ್ತಾನಂತೆ ಅಂತೇಳಿ ಕಾಮೆಂಟ್ಸ್ ಮಾಡೋದು ಭಾಳ ಲಘುವಾಗಿ. ಅದು ನನ್ನ ರಾಜಕೀಯದ ಜರ್ನಿ ಅಲ್ಲಿ ಚಾಲೆಂಜ್ ಪ್ರಾರಂಭ ಆಗಿದೆ.